ಯುಗಾದಿ ಯುಗಾದಿಯ ಮಹತ್ವ. ಯುಗಾದಿ ಭಾರತೀಯ ಸಂಸ್ಕೃತಿಯಲ್ಲಿ ಹಬ್ಬಗಳು ಕೇವಲ ಆಚಾರ ವಿಚಾರಗಳ ಸಂಕೇತಗಳಲ್ಲ. ಅವು ಮಾನವ ಜೀವನದ ಆಳವಾದ ಪ್ರತಿ ತತ್ವಚಿಂತನೆಗಳಲ್ಲಿ ಬಿಂಬಗಳು. ಯುಗಾದಿ ಎಂಬ ಹಬ್ಬವು ಈ ಪರಂಪರೆಯಲ್ಲೊಂದು ವಿಶಿಷ್ಟ ಸ್ಥಾನವನ್ನು ಹೊಂದಿದೆ. ಯುಗಾದಿ ಎಂಬ ಪದವು ಯುಗ ಮತ್ತು ಆದಿ ಎಂಬ ಎರಡು ಪದಗಳ ಸಂಯೋಜನೆ. ಇದರ ಅರ್ಥವೇ ಯುಗದ ಆರಂಭ. ಈ ಅರ್ಥವನ್ನು ಮೀರಿ ಯುಗಾದಿ ಕಾಲದ ಚಕ್ರ, ಸೃಷ್ಟಿಯ ಆರಂಭ ಹಾಗೂ ಮಾನವ ಜೀವನದ ಪುನರ್ಜಾಗರಣದ ಸಂಕೇತವಾಗಿದೆ. ಶಾಸ್ತ್ರಗಳಲ್ಲಿ ಯುಗಾದಿಯ ಮೂಲವನ್ನು ಅನ್ವೇಷಿಸಿದಾಗ ಅದು ಕೇವಲ ಸಂಪ್ರದಾಯದ ಹಬ್ಬವಲ್ಲ ಎಂಬುದು ಸ್ಪಷ್ಟವಾಗುತ್ತದೆ. ಮನುಸ್ಮೃತಿಯಲ್ಲಿ ಚೈತ್ರಮಾಸೆ ಜಗದ್ರುಧ್ಯ ಸಹಸ್ರ ಪ್ರಥಮೇ ಹನಿ ಎಂದು ಹೇಳುವಂತೆ ಚೈತ್ರ ಮಾಸದ ಶುಕ್ಲಪಕ್ಷದ ಪಾಡ್ಯ ದಿನವೇ ಸೃಷ್ಟಿಕರ್ತನಾದ ಬ್ರಹ್ಮನು ಪ್ರಪಂಚದ ಸೃಷ್ಟಿಯನ್ನು ಪ್ರಾರಂಭಿಸಿದನು. ಈ ದೃಷ್ಟಿಯಿಂದ ಯುಗಾದಿ ಕೇವಲ ಒಂದು ವರ್ಷದ ಆರಂಭವಲ್ಲ, ಅದು ಸೃಷ್ಟಿಯ ಪುನರಾರಂಭದ ಸಂಕೇತವಾಗಿದೆ. ಇದೇ ಅರ್ಥವನ್ನು ಭಾಗವತ ಪುರಾಣವು ತನ್ನ ಸೃಷ್ಟಿಚಕ್ರದ ವಿವರಣೆಯ ಮೂಲಕ ಬಲಪಡಿಸುತ್ತದೆ. ವೇದಗಳಲ್ಲಿ ಕಾಲ ಎಂಬ ತತ್ವಕ್ಕೆ ಅತ್ಯಂತ ಮಹತ್ವವಿದೆ. ಅಥರ್ವ ವೇದದಲ್ಲಿ ಕಾಲವನ್ನು ಭೂತ, ಭವ್ಯ, ಭಗವತ್ಗಳ ಅಧಿಪತಿ ಎಂದು ವರ್ಣಿಸಲಾಗಿದೆ. ಅಂದರೆ ಕಾಲವೇ ಸೃಷ್ಟಿಯ ಚಲನೆಯ ಮೂಲ ಶಕ್ತಿ. ಉಪನಿಷತ್ತುಗಳು ಈ ಕಾಲತತ್ವವನ್ನು ಹೆಚ್ಚು ಸಮರ್ಥವಾಗಿರುತ್ತವೆ. ಶ್ವೇತಾಶ್ವರರ ಉಪನಿಷತ್ತಿನಲ್ಲಿ ಕಾಲ, ಪ್ರಕೃತಿ ಮತ್ತು ಬ್ರಹ್ಮ ಎಂಬ ಮೂರು ತತ್ವಗಳ ಸಮನ್ವಯದಿಂದ ಸೃಷ್ಟಿಯ ಚಲನೆ ನಡೆಯುತ್ತಿದೆ ಎಂದು ವಿವರಿಸಲಾಗಿದೆ. ಈ ವರ್ಷದಯೇ ಯುಗಾದಿ ಕಾಲದ ಹೊಸ ಚಕ್ರದ ಆರಂಭ ಎಂಬ ಅರ್ಥವನ್ನು ಪಡೆದುಕೊಳ್ಳುತ್ತದೆ. ಯುಗಾದಿಯ ಆಚರಣೆಗಳು ಶಾಸ್ತ್ರದ ದೃಷ್ಟಿಯಿಂದ ನೋಡಿದಾಗ ಅತ್ಯಂತ ಆಳವಾದ ಅರ್ಥವನ್ನು ಹೊಂದಿದೆ. ಬೇವು ಬೆಲ್ಲದ ಸೇವನೆ ಈ ಹಬ್ಬದ ಪ್ರಮುಖ ಆಚರಣೆ. ಸಾಮಾನ್ಯವಾಗಿ ಇದು ಒಂದು ಸಂಪ್ರದಾಯವೆಂದು ಸಾಬೀತಾಗಿದೆ, ಆದರೆ ಅದರೊಳಗೆ ಉಪನಿಷತ್ತಿನ ತತ್ವವಿದೆ. ತೈತ್ತಿರಿಯ ಉಪನಿಷತ್ತಿನಲ್ಲಿ ರಸೋವೈ ಸಹ ಎಂದು ಹೇಳುವಂತೆ ಬ್ರಹ್ಮವೇ ಎಲ್ಲ ರುಚಿಗಳ ಮೂಲ. ಜೀವನದಲ್ಲಿನ ಸುಖ ದುಃಖಗಳು, ಪರಾಜಯಗಳು ಇವೆಲ್ಲವೂ ಆ ಅಂತಿಮ ವಾಸ್ತವ ಅಭಿವ್ಯಕ್ತಿಗಳು. ಯುಗಾದಿಯ ದಿನ ಬೇವು ಬೆಲ್ಲವನ್ನು ಸೇವಿಸುವುದು ಜೀವನದ ಸಿಹಿ ಕಹಿ ಅನುಭವಗಳನ್ನು ಸಮಭಾವದಿಂದ ಸ್ವೀಕರಿಸುವ ಸಂಕಲ್ಪವಾಗಿದೆ. ಪಂಚಾಂಗ ಶ್ರವಣವು ಯುಗಾದಿಯ ಮತ್ತೊಂದು ಪ್ರಮುಖ ಅಂಗ. ಇದು ಕೇವಲ ಭವಿಷ್ಯವಾಣಿ ಅಲ್ಲ, ಕಾಲದೊಂದಿಗೆ ಬದುಕುವ ಸಂಸ್ಕೃತಿಯ ಅಭಿವ್ಯಕ್ತಿ. ಯಾಜ್ಞವಲ್ಕ ಸ್ಮೃತಿಯಲ್ಲಿ ಕಾಲಗಣನೆ ಮತ್ತು ಧರ್ಮಾಚರಣೆಯ ನಡುವೆ ಅವಿನಾಭಾವ ಸಂಬಂಧವಿದೆ ಎಂದು ಸೂಚಿಸಲಾಗಿದೆ. ಪಂಚಾಂಗವು ಕಾಲದ ಮತ್ತು ಆಧ್ಯಾತ್ಮಿಕ ಅಂಶಗಳನ್ನು ಒಟ್ಟುಗೂಡಿಸುವ ಸಾಧನವಾಗಿದೆ. ಮಾನವನಿಗೆ ತನ್ನ ಜೀವನವನ್ನು ಧರ್ಮಬದ್ಧವಾಗಿ ನಿರ್ವಹಿಸುವ ದಾರಿಯನ್ನು ತೋರಿಸಿದೆ. ವಿಶ್ವಚಕ್ರದ ದೃಷ್ಟಿಯಿಂದಲೂ ಯುಗಾದಿಗೆ ವಿಶೇಷ ಸ್ಥಾನವಿದೆ. ಋಗ್ವೇದದಲ್ಲಿ ಪ್ರಕೃತಿಯ ಚಕ್ರಗಳನ್ನು ದೈವಿಕ ನಿಯಮಗಳಾಗಿ ವರ್ಣಿಸಲಾಗಿದೆ. ಚೈತ್ರ ಮಾಸವು ವಸಂತ ಋತುವಿನ ಆರಂಭ, ಪ್ರಕೃತಿಯ ಪುನರ್ಜೀವನದ ಕಾಲ. ಮರಗಳಲ್ಲಿ ಹೊಸ ಚಿಗುರುಗಳು ಮೂಡುವುದು, ಹೂಗಳು ಅರಳುವುದು, ವಾತಾವರಣದಲ್ಲಿ ಹೊಸ ಚೈತನ್ಯ ತುಂಬುವುದು ಎಲ್ಲವೂ ನವೀಕರಣಗಳನ್ನು ಸಂಕೇತಿಸುತ್ತದೆ. ಯುಗಾದಿ ಈ ಪ್ರಕೃತಿ ಚಕ್ರದೊಂದಿಗೆ ಮಾನವ ಸಂಯೋಜಿಸುವ ಹಬ್ಬಗಳಾಗಿದೆ. ಆಧುನಿಕ ಜೀವನದಲ್ಲಿ ಯುಗಾದಿಯು ಪ್ರಸ್ತುತತೆಯನ್ನು ಪರಿಗಣಿಸಿದಾಗ ಅದರ ಮಹತ್ವವು ಇನ್ನಷ್ಟು ಸ್ಪಷ್ಟವಾಗುತ್ತದೆ. ಇಂದಿನ ಮಾನವನು ವೇಗದ ಜೀವನ, ಮಾನಸಿಕ ಒತ್ತಡ ಹಾಗೂ ಅನಿಶ್ಚಿತತೆಯ ನಡುವೆ ಬದುಕುತ್ತಿದ್ದಾನೆ. ಈ ಸಂದರ್ಭದಲ್ಲಿ ಯುಗಾದಿ ಒಂದು ಮಾನಸಿಕ ಪುನರ್ಜನ್ಮದ ಅವಕಾಶವನ್ನು ನೀಡುತ್ತದೆ. ಇದು ಕೇವಲ ದಿನಾಂಕದ ಬದಲಾವಣೆ ಅಲ್ಲ, ಅದು ಮನಸ್ಸಿನ, ಚಿಂತನೆಯ ಹಾಗೂ ಜೀವನದ ದಿಕ್ಕಿನ ಪರಿವರ್ತನೆ. ಉಪನಿಷತ್ತುಗಳ ಉತ್ತಿಷ್ಟ ಜಾಗೃತಃ ಎಂಬ ಸಂದೇಶದಂತೆ ಯುಗಾದಿಯು ವ್ಯಕ್ತಿಯನ್ನು ಜಾಗೃತಿಯ ಕಡೆಗೆ ಕೊಂಡೊಯ್ಯುತ್ತದೆ. ಹೀಗಾಗಿ ಯುಗಾದಿ ಒಂದು ಹಬ್ಬವಾಗಿದೆ, ಅದು ಒಂದು ತತ್ವದ ಅನುಭವ. ಅದು ಕಾಲದ ಚಕ್ರದೊಂದಿಗೆ ಬದುಕುವ ಜ್ಞಾನವನ್ನು ನೀಡುತ್ತದೆ, ಪ್ರಕೃತಿಯೊಂದಿಗೆ ಹೊಂದಾಣಿಕೆಯನ್ನು ಕಲಿಸುತ್ತದೆ ಮತ್ತು ಜೀವನದ ಎಲ್ಲ ಅನುಭವಗಳನ್ನು ಸಮಭಾವದಿಂದ ಸ್ವೀಕರಿಸುವ ಶಕ್ತಿಯನ್ನು ನೀಡುತ್ತದೆ. ಯುಗಾದಿಯ ಆಚರಣೆಗಳ ಹಿಂದಿರುವ ಉದ್ದೇಶವೂ ಇದೆ. ಮಾನವನು ತನ್ನೊಳಗಿನ ಚೈತನ್ಯವನ್ನು ಪುನರ್ಜೀವನಗೊಳಿಸಬೇಕು, ಜೀವನದ ಧರ್ಮದ ಮಾರ್ಗದಲ್ಲಿ ನಡೆಸಬೇಕು. ಅಂತಿಮವಾಗಿ ಹೇಳುವುದಾದರೆ ಯುಗಾದಿ ಕೇವಲ ಹೊಸ ವರ್ಷದ ಆಚರಣೆ ಅಲ್ಲ,
ಅದು ಮಾನವ ಜೀವನದ ಆಧ್ಯಾತ್ಮಿಕ, ಸಾಂಸ್ಕೃತಿಕ ಮತ್ತು ತತ್ವಚಿಂತನೆಯ ಪುನರಾರಂಭ. ಕಾಲ ಬದಲಾಗುತ್ತಲೇ ಇರುತ್ತದೆ, ಆದರೆ ಯುಗಾದಿ ನಮಗೆ ಕಲಿಸುವ ಸಂದೇಶ ಶಾಶ್ವತ. ಬದಲಾವಣೆಯನ್ನು ಸ್ವೀಕರಿಸು, ಅನುಭವವನ್ನು ಅರ್ಥ ಮಾಡಿಕೊ ಮತ್ತು ಜೀವನವನ್ನು ಸಮಭಾವದಿಂದ ನಡೆಸು. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ಯುಗಾದಿ ಕೇವಲ ಹೊಸ ವರ್ಷದ ಆರಂಭವಲ್ಲ, ಬದಲಾಗಿ ಕಾಲ, ನವೀಕರಣ ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯದ ತಾತ್ವಿಕ ಸಂಕೇತವಾಗಿದೆ. ಧರ್ಮಗ್ರಂಥಗಳು ಮತ್ತು ಕಾಲೋಚಿತ ಚಕ್ರಗಳಲ್ಲಿ ಬೇರೂರಿರುವ ಈ ಹಬ್ಬವು ಜೀವನದ ದ್ವಂದ್ವಗಳನ್ನು ಸ್ವೀಕರಿಸುವುದನ್ನು ಕಲಿಸುತ್ತದೆ ಮತ್ತು ಆಧುನಿಕ ಕಾಲದಲ್ಲಿ ಮಾನಸಿಕ ಮತ್ತು ಆಧ್ಯಾತ್ಮಿಕ ಪುನರ್ಜೀವನವನ್ನು ನೀಡುತ್ತದೆ. ಈ ವಿಡಿಯೋದಲ್ಲಿರುವ ಮಾಹಿತಿ ತಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ಹಾಗೂ ತಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇನ್ನೂ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋವನ್ನು ಇತರರಿಗೂ ಶೇರ್ ಮಾಡಿ. ನಮಸ್ಕಾರ.